ಟೈಮ್ ವೇಸ್ಟ್ ಮಾಡೋಕ್ಕೆ ಬಂದಿಲ್ಲ ನಾವು ಫಸ್ಟಿಂಗ್. ಬರೀ ಇಲ್ಲೆಲ್ಲ ನೀವೇನು ಓದಕ್ಕೆ ಬಂದಿದ್ದೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮಲ್ಲಿ ಲೈಫಲ್ಲಿ ಏನೋ ಒಂದು ಪರ್ಪಸ್ ಇಟ್ಕೊಂಡು ಬಂದಿರುತ್ತೆ. ಆ ಪರ್ಪಸಲ್ಲಿ ಒಂದು ಗೋಲ್ ರೀಚ್ ಆಗಬೇಕಂತ ಅಂದರೆ ನೀವು ಸರ್ಕಾರ ನೋಟಿಫಿಕೇಶನ್ ಮಾಡಬೇಕು. ಆ ನೋಟಿಫಿಕೇಶನ್ಸ್ನ ಪ್ರಾಮಾಣಿಕವಾಗಿ ಕಂಡಕ್ಟ್ ಮಾಡುವಂಥ ಒಂದು ಸಂಸ್ಥೆ ಇರಬೇಕು. ಕರೆಕ್ಟ್ ಅಲ್ವಾ? ಹೌದಾ ಇಲ್ವ ಹೇಳಿ? KPSCಯಲ್ಲಿ ಆಲ್ರೆಡಿ ನಮಗೆಲ್ಲ ಗೊತ್ತಿರೋವಂಥದ್ದು ಪ್ರತಿಯೊಂದು ಹಂತದಲ್ಲೂ ಕರಪ್ಷನ್ ಆಗುತ್ತೆ. ಒಂದು ಕ್ವಶನ್ ಪೇಪರ್ ಪ್ರಿಂಟ್ ಆಗೋಕ್ಕೆ ಮುಂಚೆನೇ ಪ್ರಿಂಟ್ ಆಗೋ ಜಾಗದಲ್ಲೇ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ. ಎಕ್ಸಾಮಿನೇಷನ್ ಕಂಟ್ರೋಲರೇ ಅವರು KPSC ಮೆಂಬರ್ಸ್ ಕ್ವಶನ್ಸ್ ಕೊಡ್ತಾರೆ. ಅವರು ಕ್ವಶನ್ ಪೇಪರ್ ಕೊಟ್ಟಿಲ್ಲ ಅಂತಂದ್ರೆ ಕ್ವಶನ್ಸ್ ಕೊಡ್ತಾರೆ. ಕ್ವಶನ್ಸ್ ಕೊಟ್ಟಾದ್ಮೇಲೆ ಮತ್ತೆ ಇನ್ನೇನು ಬೇಕಾದವ್ರಿಗೆ ಕ್ವಶನ್ಸ್ ಕೊಟ್ಟರೆ ಅವ್ರು ಯಾರು ಬೇಕಾದ್ರೆ ಸೆಲೆಕ್ಟ್ ಆಗ್ಬೋದಲ್ವಾ? ಆಗುತ್ತಾ ಇಲ್ವ? ಅಲ್ಲಿಂದ ಸ್ಟಾರ್ಟ್ ಆದರೆ ಇನ್ನು ಡಿಪಾರ್ಟ್ಮೆಂಟಿಗೆ ಅಂದರೆ ಎಕ್ಸಾಮ್ಸ್ ಸೆಂಟರ್ ಹೋದರೆ ಮುಗೀತು. ಅದರಲ್ಲೂ ಸೌತ್ ನಾರ್ತ್ ಕರ್ನಾಟಕದಲ್ಲಿ ಕೆಲವೊಂದು ಸೆಂಟರ್ಸು ಯಾರು ಮಿಡಲ್ ಮ್ಯಾನ್ ಇದ್ದಾರೆ, ಯಾರು ಸ್ಕ್ಯಾಮರ್ಸ್ ಇದ್ದಾರೆ, ಅವ್ರದ್ದೇ ಓನ್ ಸ್ಕೂಲ್ ಇದ್ದಾವೆ. ಆ ಸ್ಕೂಲ್ ಪ್ರಿನ್ಸಿಪಲ್ ಹೇಳಿದ್ರೆ ಪ್ರಿನ್ಸಿಪಲ್ ಯಾರು ಸ್ಕೂಲ್ ಯಾರ್ದಿರುತ್ತೋ ಅವ್ನು ಹೇಳ್ದಂಗೆ ಕೇಳಬೇಕಲ್ಲ ಸ್ಕೂಲು. ಯಾರು ಸೆಂಟರ್ಲಿ ಯಾರಿಗೆ ಬೇಕು, ಯಾವ ವ್ಯಕ್ತಿಗಳಿಗೆ ಒಂದು ಎಕ್ಸಾಮ್ಸಿಂದ ದುಡ್ಡು ಕೊಟ್ಟು ಪಾಸ್ ಆಗ್ತಾನೆ. ಇಲ್ಲಿ KPSCಗೆ 50 ಲಕ್ಷ ಕೊಡೋ ಜಾಗದಲ್ಲಿ ಅಲ್ಲಿ 20 ಲಕ್ಷ ಕೊಟ್ಟರೆ ಜಾಬ್ ಸಿಕ್ಬಿಡುತ್ತೆ ಅವನಿಗೆ. ಸಿಗುತ್ತಾ ಇಲ್ವಾ? ಅವ್ನು ಎಕ್ಸಾಮ್ ಸೆಂಟರ್ಗೆ ಓನರ್ಗೆ 20 ಲಕ್ಷ ಕೊಟ್ಟರೆ ಅವ್ನು ಯಾವ ರೂಮಲ್ಲಿ ಬೇಕಲ್ಲ ಆ ರೂಮಲ್ಲಿ ಕೊಂಡಿಸ್ಬಿಟ್ಟು ಕ್ವಶನ್ ಪೇಪರ್ ಇರುತ್ತೆ. ಲಾಸ್ಟ್ 5 ನಿಮಿಷ ಸಾಕು OMR ಫಿಲ್ ಮಾಡೋದಕ್ಕೆ. ಹೌದಾ? ಅಲ್ಲಾದ್ಮೇಲೆ ತಿರ್ಗಾ ಮತ್ತೆ ಇನ್ ಕೇಸ್ ಕ್ವಶನ್ ಪೇಪರ್ ಲೀಕು ಅಲ್ಲೂ ಬ್ಲೂಟೂತ್ ಸ್ಕ್ಯಾಮ್ ಆಗುತ್ತೆ. ಸಪೋಸ್ ಸೆಂಟರ್ ಇಲ್ಲ ಅಂತಂದರೆ ಅದಾದ್ಮೇಲೆ ಕ್ವಶನ್ ಪೇಪರ್ OMR ಶೀಟ್ಸ್ ಫಿಲ್ ಮಾಡಿ ಬಂದಾದ್ಮೇಲೆ ಇನ್ನು KPSCಗೆ ಬಂದಾದ್ಮೇಲೆ OMR ಶೀಟ್ಸ್ ಆಚೆ ತೊಗೊಂಬಂದು ಫಿಲ್ ಮಾಡ್ತಾರೆ ಲಾಡ್ಜಲ್ಲಿ. ನಿಮಗೆ ಗೊತ್ತಿರಲಿ ಇದು OMR ಶೀಟ್ಸು ಅಲ್ಲಿರೋ ಸಿಬ್ಬಂದಿಗಳು ಏನದು ಎಕ್ಸಾಮಿನೇಷನ್ KPSC ಸೆಕ್ರೆಟ್ರಿ ಇಲ್ಲ ಏನು ಸರ್ಕಾರ ನೋಡ್ಕೊಂಡಿರುತ್ತಾ OMR ಶೀಟ್ಸ್ ಎಲ್ಲಿದೆ ಏನು ಮಾಡ್ತಿದ್ದಾರೆ ಅಂತ ಹೇಳಿ. ಸಪೋಸ್ OMR ಶೀಟ್ಸ್ ಆಚೆ ತೊಗೊಂಬಂದು ಫಿಲ್ ಮಾಡಿ ವಾಪಸ್ ಅಲ್ಲೇ ಇಡ್ತಾರೆ. ಒಂದು ಸಪೋಸ್ ಅದು ಆಗಲಿಲ್ಲ ಅಂತಂದರೆ ಲಾಸ್ಟ್ ಮೂಮೆಂಟ್ 1:3 ಲಿಸ್ಟಲ್ಲಿ ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಟ್ಟಿರಲ್ಲ ಅವರು. ಗೊತ್ತಿದೆಯಾ ನಿಮಗೆ? ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಡದೇ ಇರೋ ಕಾರಣ ಏನು ಮಾಡ್ತಾರೆ ಇವರು, ಆ 3 ಜನ ಕ್ಯಾಂಡಿಡೇಟ್ನ ಇಬ್ಬರು ಕೆಳಗಡೆ ಮಾಡಿ ಯಾರನ್ನಾರ ಒಬ್ಬನು ಫಸ್ಟ್ ರ್ಯಾಂಕ್ ಕಳಿಸ್ತಾನೆ. ಅವನು ಮಾರ್ಕ್ಸ್ ಡೈರೆಕ್ಟ್ ಜಾಸ್ತಿ ಕೊಡ್ತಾರೆ ಇವರು. ನಿಮಗೆ ಯಾರಿಗೂ ಮಾರ್ಕ್ಸ್ ಗೊತ್ತೇ ಇರಲ್ಲ. ಈಗ ಯಾರು ಸೆಲೆಕ್ಟ್ ಮಾಡಬೇಕು ಅವ್ನು ಮಾರ್ಕ್ಸ್ ಗೊತ್ತಿರುತ್ತೆ. ಬಿಕಾಸ್ ಅವನ ಹತ್ರ OMR ಶೀಟ್ಸ್ ಇರುತ್ತೆ, ಕಾರ್ಬನ್ ಕಾಪಿ ಇರುತ್ತೆ ಇಲ್ವಾ? ಆ ಕಾರ್ಬನ್ ಕಾಪಿಯಲ್ಲಿ ಇರೋ ಮಾರ್ಕ್ಸ್ ಬೇರೆ ಇರುತ್ತೆ, ಆ OMR ಶೀಟ್ಸ್ ಫೈನಲ್ ಲಿಸ್ಟಲ್ಲಿರೋ ಆನ್ಸರ್ದು ಮಾರ್ಕ್ಸ್ ಬೇರೆ ಇರುತ್ತೆ. ಆ ರೀತಿ ಮಾರ್ಕ್ಸೇ ಚೇಂಜ್ ಮಾಡಿಬಿಟ್ಟು ಕ್ಯಾಂಡಿಡೇಟ್ನ ಫೈನಲ್ ಲಿಸ್ಟಿಗೆ ತೊಗೊಂಬಂದು ಸೆಲೆಕ್ಟ್ ಮಾಡ್ತಾರೆ ಇವರು. ಯಾವಾಗ 1:3 ಲಿಸ್ಟಲ್ಲಿ ಕ್ಯಾಂಡಿಡೇಟ್ ಇದ್ದರೆ. ಈ ರೀತಿ ಸ್ಕ್ಯಾಮ್ ಆಗ್ತಾ ಇದೆ ಅಂತಂದರೆ KPSCಯಲ್ಲಿ ನೀವು ಎಕ್ಸಾಮ್ಸ್ ಯಾವ ರೀತಿ ಏನು ಬರೋದು ಏನು ಪ್ರಯೋಜನ? KPSC ಎಕ್ಸಾಮ್ ಬರೋದು ಪ್ರಯೋಜನ ಇದೆಯಾ? ಮತ್ತು ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡೋದೇನಕ್ಕೆ? ನೀವು ಓದ್ತಾ ಇರೋದೇನಕ್ಕೆ? ಒಂದು ಜಾಬ್ ತೊಗೊಬೇಕು, ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿಲ್ವಾ? ಈಗ ನಾವು KPSC ನಡೆಸೋಂಥ ಎಕ್ಸಾಮ್ಸ್ ಅಗ್ರಿಕಲ್ಚರ್ ಆಫೀಸರು, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಶನ್ನ KE ಟ್ರಾನ್ಸ್ಫರ್ ಮಾಡಿಸಿ ಅಲ್ಲಿ ಪ್ರಾಮಾಣಿಕ ಅಭ್ಯರ್ಥಿ ಸೆಲೆಕ್ಟ್ ಆದರೆ ಬರೀ ಆ ಅಭ್ಯರ್ಥಿ ಅವನಲ್ಲ, ಕ್ಯಾಂಡಿಡೇಟ್ ಅವನು ಒಂದು ಹುಡುಗನ ಫ್ಯಾಮಿಲಿ ಅವನು ಅಷ್ಟೇ ಉದ್ಧಾರ ಆಗಲ್ಲ. ಇಲ್ಲಿ ರೈತರು ಅಗ್ರಿಕಲ್ಚರ್ ಡಿಪೆಂಡ್ ಆಗಿರೋಂಥವ್ರು ರೈತರು. ಇಲ್ಲ ಒಬ್ಬ ಆಫೀಸರ್ ಆದರೆ, ಗ್ರೂಪ್ B ಆಫೀಸರ್ ಆದರೆ ರೈತರು ಯಾರ ಹತ್ರ ಹೋಗ್ಬೇಕು? ಸರ್ಕಾರದ ಫೆಸಿಲಿಟೀಸ್ ತೊಗೊಬೇಕಂತಂದರೆ ಯಾವುದೇ ಒಂದು ಸರ್ಕಾರದ ಒಂದು ಸ್ಕೀಮು ಗ್ರಾಸ್ ರೂಟ್ ಲೆವೆಲ್ಗೆ ರೀಚ್ ಆಗಬೇಕಂತಂದರೆ ಅದು ಸರ್ಕಾರದಲ್ಲಿರೋಂಥ MLAಗಳು ಮಾಡಲ್ಲ, ಮಿನಿಸ್ಟರ್ಸ್ ಮಾಡಲ್ಲ. ಇಲ್ಲಿರೋಂಥ ಅಧಿಕಾರಿಗಳು ಗ್ರಾಸ್ ರೂಟ್ ಲೆವೆಲ್ಗೆ ರೀಚ್ ಮಾಡಿಸೋಂಥದ್ದು ಯಾವುದೇ ಸ್ಕೀಮ್ಸ್ ಇದ್ರೂ. ಹೌದಾ ಇಲ್ವಾ? ಆ ಸ್ಕೀಮ್ ರೀಚ್ ಮಾಡ್ಬೇಕಂತಂದರೆ ಅಲ್ಲಿ ಪ್ರಾಮಾಣಿಕ ಅಭ್ಯರ್ಥಿ ಇರಬೇಕಾ, ಕರಪ್ಟ್ ಮಾಡಿರೋಂಥ ಅಭ್ಯರ್ಥಿ ಇರಬೇಕಾ, ಅಲ್ಲಿ ಅಧಿಕಾರಿ ಇರಬೇಕಾ? ಪ್ರಾಮಾಣಿಕವಾಗಿ ಅಧಿಕಾರಿ ಬಂದಾದರೆ 50 ಲಕ್ಷ 1 ಕೋಟಿ ದುಡ್ಡು ಕೊಟ್ಟಿಲ್ಲ ಅಂತಂದರೆ ಅವನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ. ಸರ್ಕಾರ ಕೂಡ ಅಂತ ಸ್ಯಾಲ್ರಿನೇ ಸಾಕಾಗುತ್ತೆ. ಅದೇ ಅವನು ಏನಾದರೂ ಸ್ಯಾಲ್ರಿ ಅವನು 50 ಲಕ್ಷ 1 ಕೋಟಿ ಕೊಟ್ಟು ಬಂದಿದ್ರೆ ಅವ್ನು ಕೆಲಸ ಮಾಡ್ತಾನೆ, ಕರಪ್ಷನ್ ಮಾಡ್ತಾನ? ಅಟ್ಲೀಸ್ಟ್ ಅದಕ್ಕೋಸ್ಕರ ಇದು KPSC ನಡೆಸೋಂಥ ಯಾವ ಎಕ್ಸಾಮ್ಸು KPSC ಕೊಡಲೇಬಾರ್ದು. ಒಂದು ಈ ಒಂದು ಎಕ್ಸಾಂಪಲ್ ಲ್ಯಾಂಡ್ ಸರ್ವೇಯರ್ ಅಂತಂದರೆ, ಈಗ ಸರ್ವೇಯರ್ ಏನು ಮನೇಲಿ ಕೂತ್ಕೊಂಡಿರಲ್ಲ ಅವನು. ಇಲ್ಲ ಏನು ಮಿನಿಸ್ಟರ್ಸು ಜಮೀನು ಸರ್ವೆ ಮಾಡಲ್ಲ, ಅದನ್ನು ಇಡೀ ಅದು ರೈತರದೇ ಸರ್ವೆ ಮಾಡಬೇಕಾಗುತ್ತೆ. ಕರೆಕ್ಟಾ? ಗೌರ್ಮೆಂಟ್ ಲ್ಯಾಂಡ್ಸ್ ಏನಿರುತ್ತೆ ಅದನ್ನ ಸರ್ವೆ ಮಾಡಬೇಕಾಗುತ್ತೆ. ಎಕ್ಸ್ಟ್ರಾ ಯಾರು ಲ್ಯಾಂಡ್ ಅಕ್ವಿಸೇಷನ್ ಮಾಡ್ಕೊಂಡಿರ್ತಾರೆ ಅದನ್ನು ಸರ್ವೆ ಮಾಡಿ ಮತ್ತೆ ಅದು ಗೌರ್ಮೆಂಟಿಗೆ ಕೊಡೋಂಥ ಒಂದು ಅಧಿಕಾರ ಯಾರಿಗಿರುತ್ತೆ? ಸರ್ವೇಯರ್ಗಿರುತ್ತೆ. ಆ ಸರ್ವೇಯರ್, ಲ್ಯಾಂಡ್ ಸರ್ವೇಯರೇ ನೀವು ಕರೆಕ್ಟಾಗಿ ನೀವು ಪ್ರಾಮಾಣಿಕವಾಗಿ ನೀವು ರೆಕ್ರೂಟ್ಮೆಂಟ್ ಮಾಡ್ಕೊಂಡಿಲ್ಲ ಅಂತಂದರೆ ಮತ್ತೆ ಸರ್ವೆ ಮಾಡಿ ಏನು ಪ್ರಯೋಜನ ಇರುತ್ತೆ? ದುಡ್ಡು ಕೊಟ್ಟೋಗಂಥವ್ರಿಗೆ KPSCಯಲ್ಲಿ ಈಗ ನೋಡಿ 1 ವರ್ಷದಲ್ಲಿ ಯಾವುದು ಕಂಪ್ಲೀಟ್ ಆಗಲ್ಲ. ಈಗ ಅವ್ನು ಇವಾಗ ಹೇಳೋ ಲ್ಯಾಂಡ್ ಸರ್ವೆ ನೋಟಿಫಿಕೇಶನ್ ಬಂದು KPSC ಬಂದಾಗ ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದ್ದು ಡಿಗ್ರಿನೇ ಕಂಪ್ಲೀಟ್ ಆಗಿದೆ. ಒಂದು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಯೋಚನೆ ಮಾಡಿ. ಯಾವುದಾದ್ರು ಮಾಸ್ಟರ್ ಡಿಗ್ರಿ 2 ವರ್ಷ ಆಯ್ತಂದ್ರೆ 2 ವರ್ಷ ಕಂಪ್ಲೀಟ್ ಆಗಿರುತ್ತೆ. ಬರೀ ನೋಟಿಫಿಕೇಶನ್ಸ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಕ್ಕೆ ಅವರು
ನೋಟಿಫಿಕೇಶನ್ KPSC ಕೊಟ್ಟು ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಕ್ಕೆ 2 ವರ್ಷ ತಗೊಂತಾರೆ. 2 ವರ್ಷ 3 ವರ್ಷ ಆದ್ರೂ ಇನ್ನೂ ಆಗಿಲ್ಲ ಅದು ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಿರ್ಲಿ, ಅಪ್ಲಿಕೇಶನ್ ಫೀಸ್ ತಗೊಂಡು ಹಂಗೆ ಸುಮ್ಮನೆ ಇದ್ದಾರೆ. ಹೌದಾ ಇಲ್ವಾ? ಅವ್ರು ಮಾಡ್ಲೇಬೇಕನ್ನೋ ಇಂಟೆನ್ಷನ್ ಇದ್ರೆ ಸರ್ಕಾರದ ಮೇಲೆ ಒತ್ತಡ ಹಾಕ್ತಿದ್ರು. ಯಾವತ್ತಾದ್ರೂ ಪತ್ರ ಬರೆದಿದ್ದಾರೆ ಅವರು? ಇಲ್ಲ ಯಾವತ್ತಾದ್ರೂ ನಾವು ಪ್ರಾಮಾಣಿಕವಾಗಿ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿದಾರ ಅವರು? ಇಲ್ಲ ಮಾಡಿರೋ ತಪ್ಪನ್ನು ಯಾವ್ದಾದ್ರು ಅಕ್ಸೆಪ್ಟ್ ಮಾಡಿದಾರಾ? ಹೇಳಿ. ಯಾವ ತಪ್ಪನ್ನು ಅಕ್ಸೆಪ್ಟ್ ಮಾಡಿಲ್ಲ. ಎಷ್ಟು ಮಿಸ್ಟೇಕ್ಸ್ ಮಾಡಿದ್ದಾರೆ KPSC ಅವರು ಇಲ್ಲಿವರೆಗೂ? ಯಾವ್ದಾದ್ರು ಒಂದು ಮಿಸ್ಟೇಕ್ನ ಅಕ್ಸೆಪ್ಟ್ ಮಾಡಿಲ್ಲ, ನಾವು ತಪ್ಪು ಮಾಡಿದೀವಿ ಇದೊಂದು ಸರಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅವರು? ವಿತೌಟ್ ಪ್ರೊಟೆಸ್ಟ್ ಮಾಡಿದಾದ್ಮೇಲೆ ಸರ್ಕಾರದ ಡೈರೆಕ್ಷನ್ ಪ್ರಕಾರ ಅವರು KPSC ಅವರು ಎಲ್ಲಾನು ಕೇಸ್ ರೀ ಎಕ್ಸಾಮ್ಸ್ ಆಯಿತು, ಹಲವಾರು ನೋಟಿಫಿಕೇಶನ್ಸು, ಒಂದು ಟ್ರಾನ್ಸ್ಪರೆನ್ಸಿ ಇರ್ಬೋದು, ರಿಸಲ್ಟ್ಸ್ ಬಿಡೋಂಥದ್ದು. ಕೆಲವರು ಯಾರು ಜೆನ್ಯೂನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅದು ಬಿಕಾಸ್ ಆಫ್ ಏನು ನಾವೆಲ್ಲ ಸೇರ್ಕೊಂಡು ಹೋರಾಟ ಮಾಡಿದ್ದೀವಿ ಅದರಿಂದ ಆಗಿರೋಂಥದ್ದಷ್ಟೇ. ಇವತ್ತು KA ಕೊಟ್ಟರೆ ಪ್ರಾಮಾಣಿಕವಾಗಿ ಯಾರು ಹೋಗ್ತಾ ಇದ್ದಾರೆ ಅವರು ಜೆನ್ಯೂನ್ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗ್ತಾರೆ. ಸೇಮ್ ಡೇ OMR ಶೀಟ್ ಅಪ್ಲೋಡ್ ಮಾಡೋ ಥರ ಮಾಡಿದ್ದೀವಿ. ವಿತಿನ್ 2 hours ಎಕ್ಸಾಮ್ಸ್ ಆದಮೇಲೆ ವೆರಿ ನೆಕ್ಸ್ಟ್ ಡೇನೇ ಕೀ ಆನ್ಸರ್ ಬಿಡ್ತಾರೆ. ವಿತಿನ್ 1 week ಎಲ್ಲರದ್ದು ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಡುತ್ತಾರೆ. ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಟ್ಟಾದ್ಮೇಲೆ ಯಾವನಾದ್ರು ಕರಪ್ಷನ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಮತ್ತೆ ಅದು ಎವ್ರಿ ರೂಮ್ಸ್ ಎಲ್ಲಿ ಕ್ವಶನ್ ಪೇಪರ್ ಪ್ರಿಂಟ್ ಆದಾಗಿಂದ ಅವ್ರ ಎಕ್ಸಾಮ್ ಸೆಂಟರ್ ವಾಪಸ್ ಬರೋ ತನಕ ಎಲ್ಲ ಕಡೆ CCTV ಕ್ಯಾಮ್ರಾಸ್ ಇರುತ್ತೆ. ಆದರೆ KPSC ಆ ಥರ ಇದೆಯಾ? ಅದು ಆ ರೀತಿ ಇಲ್ಲ. ಮತ್ತೆ ಯಾಕೆ KPSC ಕೊಡಬೇಕು ಇವರು? ಮತ್ತೆ ಇಲ್ಲಿ ಕೃಷ್ಣ ಬೈರೇಗೌಡರು ರೆವಿನ್ಯೂ ಮಿನಿಸ್ಟರ್ ಅಂತ ಹೇಳ್ತೀವಿ, ಇಲ್ಲಿ ಅಸೆಂಬ್ಲಿಯಲ್ಲಿ ಇಲ್ಲ ಬಲ್ಲರ ಚರ್ಚೆಗಳನ್ನ ಹೇಳ್ತಾರೆ. KPSC ಮೇಲೆ ಅಷ್ಟೆಲ್ಲ ಅಪರಾಧ ಮಾಡ್ತಾರೆ. ಆದರೆ ಇದ್ರ ಬಗ್ಗೆ ಯಾಕೆ ಕಾಳಜಿ ತೋರ್ಸಕ್ಕಿಲ್ಲ? ಅವ್ರದೇ ಇಲಾಖೆಯಲ್ಲಿ ಅದೇನು ಹೇಳ್ತಾರಲ್ಲ, ಅವ್ರ ತಟ್ಟೆಯಲ್ಲಿ ಯಜ್ಞ ಸತ್ತಿರುತ್ತೆ, ಇನ್ನೊಬ್ರು ತಟ್ಟೆಯಲ್ಲಿ ನೊಣ ಹುಡುಕ್ತಾ ಇರ್ತಾನ ಅವನು. ಅಂದ್ರೆ ಆ ಪರಿಸ್ಥಿತಿ ಮಿನಿಸ್ಟರ್ ಇದಾರೆ ಅಂತಂದ್ರೆ ಮತ್ತೆ ಯಾರನ್ನ ಬಿಲೀವ್ ಮಾಡಬೇಕು? ಒಬ್ಬ ಮಿನಿಸ್ಟರ್ಸ್ಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತಂದಾಗ ಮತ್ತೆ ಆ ಥರ ಮಿನಿಸ್ಟರ್ಸ್ ಏನಕ್ಕೆ ಬೇಕು ಹೇಳಿ? ಅವಶ್ಯಕತೆ ಇದೆಯಾ? ಮತ್ತೆ ಇವರು ಅಸೆಂಬ್ಲಿಯಲ್ಲಿ ಏನು ಎಲ್ಲ ಇಡೀ ರಾಜ್ಯ ಇಡೀ ದೇಶ ನೋಡೋ ಥರ ಮಾತಾಡ್ತಾರೆ ಇವರು. ನಾನು ಒಬ್ಬನೇ ಸಾಚ ಇರೋದು, ಬೇರೆ ಯಾರು ಸಾಚ ಇಲ್ಲ ಅಂತ ಮಾಧ್ಯಮದ ಮುಖಾಂತರ ಮಾಡ್ತಾರೆ ಇಲ್ವಾ? ಮಾಧ್ಯಮದ ಮುಖಾಂತರ ಡ್ರಾಮಾ ಯಾಕೆ ಮಾಡಬೇಕು? ಡ್ರಾಮಾ ಮಾಡೋದಾದ್ರೆ ನೀವು ಮನೆಗೆ ಕೂತ್ಕೊಂಡು ಮಾಡಿ, ಸಮಾಜದಲ್ಲಿ ಯಾಕೆ ಮಾಡ್ತೀರಾ ಡ್ರಾಮಾನ? ಈಗ ನೀವು ಅಲ್ಲಿ ಅಸೆಂಬ್ಲಿಯಲ್ಲಿ ಒಂದು ಹೇಳ್ತೀರಾ, ಮಾಧ್ಯಮದ ಮುಖಾಂತರ ಒಂದು ಹೇಳ್ತೀರಾ KPSCಯಲ್ಲಿ ಇಷ್ಟೆಲ್ಲ ಹಗರಣ ಆಗ್ತಿದೆ, KPSC ಸರಿ ಇಲ್ಲ ಅಂತ ಹೇಳಿ. ಮತ್ತೆ KPSCಗೆ ಕೊಡ್ತಾ ಇದ್ದೀರಾ ನಿಮ್ದೇ ಇಲಾಖೆಯಿಂದ ನೋಟಿಫಿಕೇಶನ್ಸ್. ಮತ್ತೆ ನಾವು ಸ್ಟೂಡೆಂಟ್ಸ್ ಯಾವ ರೀತಿ ನಂಬಿಕೆ ಇಟ್ಕೊಬೇಕು? ಇಷ್ಟು ಕರಪ್ಷನ್ ಆಗಿದೆ, ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ಯಾರು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಅವರಿಂದ ಹೋಗಿ ಸ್ಕ್ಯಾಮ್ ಮಾಡೋರ್ನ ಕಂಡುಹಿಡಿಯಕ್ಕಾಗುತ್ತಾ? ಆ ಜವಾಬ್ದಾರಿ ಇದು ವಿದ್ಯಾರ್ಥಿಗಳಿಗೆ ನಿಮ್ಮ ಪೇರೆಂಟ್ಸ್ ಆ ಥರ ಹೇಳ್ಬಿಟ್ಟು ಕಳ್ಸಿದಾರಾ? ಎಕ್ಸಾಮ್ ಪಾಸ್ ಮಾಡಪ್ಪ, ಒಂದು ಎಕ್ಸಾಮ್ ಒಂದು ಸಮಾಜ ಸೇವೆ ಮಾಡಬೇಕು ಅಂದ್ರೆ ಗೌರ್ಮೆಂಟ್ ನೌಕರಿ ಹಿಡಿಯೋದಕ್ಕೆ ಬಂದಿರೋಂಥದ್ದು. ಅಲ್ಲಿ ಯಾರು ಸ್ಕ್ಯಾಮ್ ಮಾಡ್ತಿದ್ದಾರೆ, ಯಾರು ಬೆಳ್ತನ ಮಾಡ್ತಾ ಇದ್ದಾರೆ, ಎಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗ್ತಿದೆ, ಎಲ್ಲಿ ದುಡ್ಡು ಅಂತ ಇದ್ದಾರೆ ಅನ್ನೋ ಥರ ನೀವು ಹೋರಾಟ ಮಾಡೋಕ್ಕಾಗುತ್ತಾ? ಆಗುತ್ತಾ ಹೇಳಿ? ಇದನ್ನ ಪ್ರತಿಯೊಬ್ಬರನ್ನು ಪ್ರಶ್ನೆ ಮಾಡಬೇಕಾಗುತ್ತೆ. ಕರೆಕ್ಟಾ? ಬರೀ ಅದೊಂದೇ ಅಂತಲ್ಲ, ಇವನ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಷ್ಟೇ. ಈಗ ಅದನ್ನ ಅವರು ನೀವು ಹೈಟ್ ನೋಡಿ, ಹೈಟ್ ಇಲ್ಲದೆ ಇರೋರೆಲ್ಲ ಕಡಿಮೆ, ಬೇರೆ ಎಲ್ಲದ್ರಲ್ಲೂ ಇದು ಮಾಡ್ಕೊಂತಾರೆ. ಇವಾಗ ಹೈಟ್ ಕಡಿಮೆ ಇದ್ರು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಬರೀಬೋದು. 163 ಏನೋ ಹೈಟ್ ಲಿಮಿಟ್ ಇದೆ. ಈಗ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ KPSC ಕೊಟ್ಟರೆ ಕರೆಕ್ಟ್ ಒಂದೇ ಒಂದು ಪೋಸ್ಟ್ ಪ್ರಾಮಾಣಿಕ ಅಭ್ಯರ್ಥಿಗೆ ಸಿಗಲ್ಲ. ಇದರಲ್ಲಿ ಎಲ್ಲರೂ ಇನ್ವಾಲ್ವ್ಮೆಂಟ್ ಇರ್ತಾರೆ. ಯಾವ ಎಕ್ಸಾಮ್ಸು KPSC ಕೊಡಬಾರ್ದು. ಯಾವ ಒಂದು ಎಕ್ಸಾಮ್ಸು KPSC ಕೊಡ್ದಿರಾ KA ಕೊಟ್ಟರೆ KPSC ತಾನಾಗೆ ರಿಫಾರ್ಮ್ ಆಗುತ್ತೆ. ನಮ್ಗೆಲ್ರಿಗೂ ಗೊತ್ತಿದೆ KPSC ಅನ್ನೋದೊಂದು ಕಾನ್ಸ್ಟಿಟ್ಯೂಷನ್ ಬಾಡಿ, ಅದರಲ್ಲಿ ಒಂದು ಸಣ್ಣ ಮೆಂಬರ್ಸು, ಒಬ್ಬ ಮೆಂಬರ್ ಕೂಡ ನಾವು ರಿಮೂವ್ ಮಾಡಿಸೋಕ್ಕಾಗಲ್ಲ. ಸರ್ಕಾರದಲ್ಲಿ ಆ ಥರ ಒಂದು ಕೆಪಾಸಿಟಿ ಸರ್ಕಾರಕ್ಕೂ ಇಲ್ಲ, ಸರ್ಕಾರಕ್ಕೂ ಅಧಿಕಾರ ಇಲ್ಲ. ಅದಿರೋದು ಓನ್ಲಿ ಯಾರಿಗೆ? ಪಾರ್ಲಿಮೆಂಟಿಗೆ ಇದೆ ಅಷ್ಟೇ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಅವರಷ್ಟೇ ಮಾಡೋಕ್ಕಾಗುತ್ತೆ. ಒಂದು ಪ್ರೆಸಿಡೆಂಟ್ ಮಾತ್ರ ಇದೆ ಆ ಒಂದು ಅಧಿಕಾರ, ಬೇರೆ ಯಾರಿಗೂ ಇಲ್ಲ. ಇದೆಯಾ ಆ ಥರ ಅಧಿಕಾರ? ಅದಿಲ್ಲ ಅಂತ ಅಂದಮೇಲೆ ನಾವೇನು ಮಾಡಬೇಕು? ಆ ಒಂದು KPSCನ ಒಂದು ಬಾಡಿನ ವೀಕ್ ಮಾಡಬೇಕಷ್ಟೇ ನಾವು. ವೀಕ್ ಅಂತಂದ್ರೆ ಇನ್ ದ ಸೆನ್ಸ್ ನಾವು ಅವ್ರಿಗೆ ಯಾವುದು ನೋಟಿಫಿಕೇಶನ್ ಕೊಟ್ಟಿಲ್ಲ ಅಂದರೆ ತಾನಾಗೆ ರಿಫಾರ್ಮ್ ಆಗ್ಬಿಡುತ್ತದು. KPSC 16 ಜನ ಮೆಂಬರ್ಸ್ ಅವಶ್ಯಕತೆನೇ ಇಲ್ಲ. ಇದೆಯಾ? ಅವಶ್ಯಕತೆ ಇದೆಯಾ? ಮತ್ತೆ ಏನೀಗ ಅವರಿಗೆ ಮೇಂಟೆನೆನ್ಸ್ ಅಲೋಯನ್ಸ್, ಸ್ಯಾಲ್ರೀಸು, ಗನ್ಮ್ಯಾನು, ಮತ್ತೆ ಅವ್ರಿಗೆ ಕಾರು, ಅವ್ರಿಗೆ ಡೀಸೆಲ್ಸು, ಪೆನ್ಷನ್ಸು, ಎಷ್ಟು ಲಕ್ಷ ಒಬ್ಬ ಮೆಂಬರ್ ಕಡಿಮೆ ಅಂತಂದ್ರೆ 20 ಲಕ್ಷ ಒಂದು ತಿಂಗಳಲ್ಲಿ ಮಿನಿಮಮ್ 10 lakhs ಅವ್ರು ಸ್ಪೆಂಡ್ ಮಾಡ್ತಾ ಇರೋ ಸರ್ಕಾರ. 10 lakhs ಯಾರು ಪೇ ಮಾಡ್ತಾ ಇರೋ ದುಡ್ಡದು? ನೀವು ಪೇ ಮಾಡ್ತಾ ಇರೋಂಥದ್ದು. ಸರ್ಕಾರ ಟ್ಯಾಕ್ಸ್ ಬಿಟ್ಬಿಡಿ, ನೀವು ಎಕ್ಸಾಮ್ ಫೀಸ್ ಪೇ ಮಾಡ್ತಿದ್ದೀರಲ್ಲ ಅದರಲ್ಲಿ KPSC ನಡೆಸ್ತಾ ಇರೋದು. ಒಂದು ನೋಟಿಫಿಕೇಶನ್ಸ್ ಅಲ್ಲಿ 5 ಇಲ್ಲ 50 ವೇಕೆನ್ಸಿ ಇರಲ್ಲ, ಅದಕ್ಕೆ 500 ರೂಪಾಯಿ ತಗೊಂತಾರೆ. ಒಂದು ನೋಟಿಫಿಕೇಶನ್ ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಅಪ್ಲಿಕೇಶನ್ ಫೀಸ್ 500 ರೂಪಾಯಿ ಅಂತಂದ್ರೆ ಈಗ 5 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ. ಎಷ್ಟಾಗುತ್ತೆ? 5 ಲಕ್ಷ ಜನ ಹಾಕ್ತಾರೆ, 25 ಕೋಟಿ ಆಗುತ್ತೆ. 25 ಕೋಟಿ
ಬರೀ 500 ರೂಪಾಯಿ ಅಂತ ಇಟ್ಕೊಂಡ್ರು ಬರೀ 5 ಲಕ್ಷ ಜನ, 50 ಪೋಸ್ಟ್ ಇರಲ್ಲ, ಅದು 500 ಜನಕ್ಕೆ ಲೈಫ್ ಟೈಮ್ ಸ್ಯಾಲ್ರಿ ಕೊಡ್ಬೋದು. ಅಂದ್ರೆ ನಿಮ್ಮ ಸ್ಯಾಲ್ರಿಯಲ್ಲಿ ಅವರು ಲಕ್ಸುರಿ ಲೈಫ್ ಲೀಡ್ ಮಾಡ್ತಿದ್ದಾರೆ ಹೊರತು ಇಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ಇಲ್ಲ, ಸಮಾಜದ ಬಗ್ಗೆ ಕಾಳಜಿ ಇಲ್ಲ ಅಲ್ಲಿರೋಂಥವ್ರಿಗೆ. ಅಂಥದಕ್ಕೆ KPSC ಯಾವ ನೋಟಿಫಿಕೇಶನ್ಸ್ ಕೊಡಬಾರ್ದು, ನಾವು ಮಾಡಬೇಕಾಗಿರೋಂಥದ್ದು ಅಷ್ಟೇ. ಎಲ್ರೂ ಪ್ರತಿಯೊಬ್ಬರೂ ಜವಾಬ್ದಾರಿ ತಗೋಬೇಕಾಗುತ್ತೆ. ಬರೀ ಎಕ್ಸಾಮ್ ಬರೆಯೋದೇ ಅಂತಲ್ಲ, ಇದ್ರ ಬಗ್ಗೆ ಅಟ್ಲೀಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕು. ಮುಂಚೆ ನಿಮ್ಗೆಲ್ಲ ಗೊತ್ತಿತ್ತು KPSCಲಿ ಯಾರು ಮೆಂಬರ್ಸ್ ಇದ್ದಾರೆ, ಯಾರು ಚೇರ್ಮನ್ ಇದ್ದಾರೆ, ಯಾರಿಗೂ ಗೊತ್ತಿರಲಿಲ್ಲ. ಯಾರು ಸೆಕ್ರೆಟರಿ ಇರೋದೂ ಗೊತ್ತಿರಲಿಲ್ಲ. ಗೊತ್ತಿತ್ತು ಯಾರಿಗಾದ್ರು? ಗೊತ್ತಿತ್ತು ಹೇಳಿ. ಸರ್ಕಾರದ ಮಟ್ಟಿಗೆ ಯಾರು ಚೀಫ್ ಸೆಕ್ರೆಟರಿ, ಯಾರು DPF ಸೆಕ್ರೆಟರಿ, ಯಾರಿಗೂ ಗೊತ್ತಿರಲಿಲ್ಲ. ಆ ಒಂದು ಅವೇರ್ನೆಸ್ ಹೋರಾಟದ ಮುಖಾಂತರನೇ ಬಂದಿರೋಂಥದ್ದು. ಹಂಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಪ್ರಶ್ನೆ ಮಾಡಿದ್ರೆ ಸರ್ಕಾರ ನಮ್ಮಿಂದ ಸರ್ಕಾರ ಹೊರತು ಸರ್ಕಾರದಿಂದ ನಾವಲ್ಲ. ಎಲ್ಲರೂ ಓಟ್ ಹಾಕಿರೋದ್ರಿಂದ ಸರ್ಕಾರ ಫಾರ್ಮ್ ಆಗೋದು. ಅವರು ಅಧಿಕಾರ ಶಾಶ್ವತ ಇರಲ್ಲ. ಆ ಅಧಿಕಾರ ಕಿತ್ಕೊಳೋ ಅಂತ ಅಧಿಕಾರ ನಮಗಿದೆ, ಅಧಿಕಾರ ಕೊಡೋ ಅಂತ ಹಕ್ಕು ನಮಗಿದೆ. ಹಂಗಾಗಿ ಸರ್ಕಾರದಲ್ಲಿರುವಂಥ ಯಾವುದೇ ಮಿನಿಸ್ಟರ್ಸ್ ಇರ್ಬೋದು, ಅವ್ರವ್ರ ಇಲಾಖೆಯಲ್ಲಿರೋಂಥ ಪ್ರತಿಯೊಂದು ಖಾಲಿ ಹುದ್ದೆಗಳನ್ನ KPSC ಕೊಡೋ ಬದಲು ಯಾರಿಗೆ ಕೊಡಬೇಕು? KA ಕೊಡಬೇಕಷ್ಟೇ. ಡಿಫ್ರೆನ್ಸ್ ಬೇರೆ ಏನಿಲ್ಲ. ನಾವೇನು ಅವ್ರ ಆಸ್ತಿ ಕೊಡಿ ಅಂತ ಕೇಳ್ತಾ ಇಲ್ಲ, ಇಲ್ಲ ಸ್ಯಾಲ್ರಿ ಕೊಡಿ ಅಂತ ಕೇಳ್ತಾ ಇಲ್ಲ. ಕೇಳ್ತಿದ್ರೆ ಏನಾದ್ರು ಇಲ್ಲ ಒಂದು ಜಾಬ್ ಕೊಡಿ ಅಂತ ಕೇಳ್ತಿದ್ರೆ ಡೈರೆಕ್ಟ್ ನೀವು ಇಲ್ಲ. ನಾವು ಎಕ್ಸಾಮ್ ಪ್ರಾಮಾಣಿಕವಾಗಿ ಎಕ್ಸಾಮ್ ಬರಿತೀವಿ, ನಾವು ಜೆನ್ಯೂನ್ ಕ್ಯಾಂಡಿಡೇಟ್ ಇದ್ದೀವಿ, ನಮಗೆ ಬೇಕಾಗಿರೋಂಥ ಒಂದು ಸಂಸ್ಥೆಗೆ ಎಕ್ಸಾಮ್ಸ್ ಕೊಡಿ, ನಾವು ಎಕ್ಸಾಮ್ ಬರೆದು ಹೋಗ್ತೀವಿ. ನೀವು 6 ತಿಂಗಳಲ್ಲಿ ಆಗೋಂಥದ್ದು ನೀವು 6 ವರ್ಷ ಮಾಡ್ಕೊಂಡಿದ್ರೆ ನಾವು ಎಲ್ಲಿಂದ ಇದು ಮಾಡಲಿ? 6 ತಿಂಗಳಲ್ಲಿ ಬರೀ ಲ್ಯಾಂಡ್ ಸರ್ವೇರ್ಗೆ ಓದಕ್ಕೆ ಬಂದಿರೋಂಥ ಸ್ಟೂಡೆಂಟ್ಸ್ ಎಷ್ಟೋ ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ಆ ಎಕ್ಸಾಮ್ ಬರೆದ್ಬಿಟ್ಟು ಬೇರೆ ಜಾಬ್ ನೋಡ್ಕೊಂತಾರೆ ಅವರು. ಸಪೋಸ್ ಅದ್ರಲ್ಲಿ ಆಗಲಿಲ್ಲ ಅಂತಂದ್ರೆ ಅದು 6 ಮಂತಲ್ಲಿ ಕಂಪ್ಲೀಟ್ ಆಗುತ್ತೆ.